ಬಂದ ಶ್ರೀಗಂಧ. ನಾನು ಬಯಸಿದಂತೆ ಪ್ರೇಮ ಪಕ್ಷಿ ನಾನು ಬೀಸಿದ ಬಲೆಗೆ ಪ್ರೇಮ ಪಕ್ಷಿ ಭಾಷೆಯಲ್ಲಿ ಬಿದ್ದು ಒದ್ದಾಡಿತು. ನಾನು ಬಯಸಿದಂತೆ ನನ್ನ ಹೃದಯ ಗೆದ್ದ ರಾಣಿ ಇವಳೆಂದು ತಿಳಿದರೆ ಕೊನೆಗೆ ತೋರಿಸಿವೆ ಅವಳಿಗೊಂದು ಮಸನದ ಹಾದಿ. ಕವಿತಾ ಡಾರ್ಲಿಂಗ್. ರಾಜ್, ನೀವು ಹೇಳಿದ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ. ಇದರಲ್ಲಿ 50,000 ಹಣ ಇದೆ. ಇನ್ಮೇಲೆ ನಾವಿಂದ ಎಲ್ಲಿಗಾದರೂ ದೂರ ಹೋಗೋಣ, ನಡೀರಿ. ಕವಿತಾ, ಇನ್ನು ಕೆಲಸವಿದೆ ನೀನು ಮಾಡಬೇಕಾಗಿದ್ದು. ಇರಲಿ, ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಯಾಕಿದ್ದನು ರಾಜ್? ನನ್ನ ಹೃದಯವನ್ನು ಗೆದ್ದ ರಾಜ ನೀವು. ಪಂಜರದಲ್ಲಿದ್ದ ನನ್ನನ್ನು, ಈ ಸೌಂದರ್ಯವನ್ನು ತೋರಿಸಿದ ನನ್ನ ರಸಿಕರ ರಾಜ ಅಲ್ವೇ ನೀವು? ಕವಿತಾ, ಬೇಟೆಗಾರನ ಬಾಣಕ್ಕೆ ತುತ್ತಾಗೋ ಮುಂಚೆ ತಾಪತ್ರದಿಂದ ಪಾರು ಮಾಡುವುದೇ ನನ್ನ ಗುರಿ. ಕವಿತಾ, ಗಿಳಿ ಪಂಜರ ಸೆರೆವಾಸಿಯಾದರೂ ಹೊರ ಜಗತ್ತಿನ ಬಿಸಿಲಿನ ಸೌಂದರ್ಯ ನೋಡಬೇಕಲ್ಲವೇ? ಇರಲಿ ಕವಿತಾ, ನಾನು ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡುತ್ತೇನೆ. ನಾನು ಬರೋಷ್ಟರಲ್ಲಿ ನಿನ್ನ ಬಟ್ಟೆ ಪ್ಯಾಕ್ ಮಾಡಿಕೊ. ಬರಲೇ? ಮಾಡ್ತೇನೆ. ಆದರೆ ಈ ಸಂತೋಷ ಸಮಯದಲ್ಲಿ ಒಂದು ನನ್ನ ಜೊತೆ ಪ್ರೇಮ ಗೀತೆಯನ್ನು ಹಾಡಬಾರ್ದೇನು? ಕವಿತಾ, ಬೇಸರದ ಆಯಾಸವಾಗಿ ನೀನಿರುವಾಗ ಹೋಗುವ ಅವಸರ ನನಗೇಕೆ? ಒಂದು ಪ್ರೇಮ ಗೀತೆಯನ್ನು ಹಾಡು. ಆಯ್ತು. ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ, ಹಾಲು ತೇನಂತೆ ಬೆರೆತಾಗ. ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ, ಹಾಲು ತೇನಂತೆ ಬೆರೆತಾಗ. ಕೋಮಲೆ ಶ್ಯಾಮಲೆ ಸುಂದರ ಸುಕೋಮಲೆ, ನನಗಾಗಿಯೇ ವರವಾಗಿನಿ ಕರೆಗೆ ಬಂದಂತಿದೆ. ಕೋಮಲೆ ಶ್ಯಾಮಲೆ ಸುಂದರ ಸುಕೋಮಲೆ, ನನಗಾಗಿಯೇ ವರವಾಗಿನಿ ಕರೆಗೆ ಬಂದಂತಿದೆ. ಬೆಸುಗಿ ಸುಗಿ 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 ಲಾ 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 ಎಷ್ಟು ದಿನಗಳಿಂದ ನಡೀತಿದೆ ಈ ಪ್ರೇಮ ಕಪಟ ನಾಟಕ? ನಿರ್ಲಜ್ಜ ಹೆಣ್ಣೆ, ನೀನು ಸತಿ ಸಾವಿತ್ರಿ ಅಂತ ತಿಳಿದಿರಲ್ಲ. ನಾನು ನನಗೆ ಮೋಸ ಮಾಡಿದಲ್ಲೇ ಸುಳೆ. ಮಿಸ್ಟರ್ ಸತೀಶ್, ನೀನು ಗಂಡನೇ ಆಗಿದ್ರೆ ಹೆಂಡತಿಯ ಮನಸ್ಸು ಏನಂತ ನಿನಗೆ ಅರ್ಥ ಆಗ್ತಿತ್ತೇನೋ? ಹೆಂಡತಿಯನ್ನು ಹೀಗೆ ಬಿಟ್ಟು ದೂರ ಹೋದ್ಯಲ್ಲ, ಆಗ ನಾನು ಇನ್ನೇನು ಮಾಡಬೇಕಿತ್ತು? ಅದಕ್ಕೆ ಪರ ಪುರುಷನ ಸಂಘವನ್ನು ವಹಿಸಿದೆ. ಅದರಲ್ಲಿ ತಪ್ಪೇನಿದೆ ಹೇಳು? ಕಾಮ ತುಂಬಿದ ಪಿಸಾಸಿ, ನೀನು ಇಂಥ ಸೂಳೆ ಎಂದು ತಿಳಿದಿದ್ದರೆ ಅಂದೇ ನಿನ್ನ ಕತ್ತೊಯ್ಚಿಕ್ಕಿ ಸಾಯಿಸಿ ಗಂಡನಿಂದ ಸಿಗಲು ಹೊರತು ಅದು ನನ್ನ ಮಿಂಡನಿಂದ ಸಿಗಿತು. ಹೆಚ್ಚು ದಿನ ಕಾಮದ ಬೇಸಿಗೆಯನ್ನು ನನಗೆ ಮುಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಂಥವರ ಸ್ನೇಹ ಸಮೂಹವನ್ನು ಮಾಡಿದೆ ಅಷ್ಟೇ. ಕಾಮ ಪಿಸಾಸಿ, ನೀನು ಇಷ್ಟೊಂದು ಕಾಮಿನಿ ಎಂದಿದ್ದರೆ ನನ್ನ ಕೆಲಸ ಬಿಟ್ಟು ನಿನ್ನ ಕಾಮದವನ್ನೇ ಇಳಿಸುತ್ತಿದ್ದೆ. ಸತೀಶ್, ಸುಮ್ಮನೆ ಕಿರಿಚಾಡಬೇಡ. ಬೇಕಾದರೆ ನಮ್ಮ ಜೊತೆ ಹೊಂದಿಕೊಂಡು ಹೋಗು. ಮೊದಲೇ ಒಂದು ಗಂಡಸಿನ ದಾಹ ತೀರಿಸಿದ ಗಂಡು ನೀನು. ಲೇ ಧನರಾಜ್, ಒಬ್ಬ ತಂದೆಗೆ ಜನಿಸಿದ ಮಗನೇನಲ್ಲ. ಪರರ ಹೆಂಡತಿ ಎಂದರೆ ತಾಯಿ ಎಂದು ಪೂಜಿಸುವ ಈ ಭಾರತ ಭೂಮಿಯಲ್ಲಿ ನಿನ್ನಂಥ ಪಾಪಿ ನೆಲೆಸಬಾರದು. ನಿನ್ನ ಪ್ರಾಣ ನನ್ನ ಕೈಯಿಂದಲೇ. ನನ್ನ ಕೊಲೆ ನಿನ್ನ ಕೈಯಲ್ಲಿ. ಲೋಪಾರ್, ನೀನು ನಿನ್ನ ಹೆಂಡತಿಗೆ ಸುಖ ಕೊಡಿಸಿದಾಗ ನಮ್ಮಂಥ ಶ್ರೀಮಂತರ ಬೆನ್ನು ಹತ್ತಿ ಬಂದಿದ್ದಾಳೆ ಆ ನಿನ್ನ ಹೆಂಡತಿ. ಅದು ನೀ ಮೂರ್ಖನಲ್ಲ.
ಸತೀಶ್, ನಿನ್ನಲ್ಲಿ ಒಳ್ಳೆಯ ಗುಣವಿದ್ದರೆ ಪಾಪ ನ್ಯಾಯವಾಗಿ ಬದುಕುವ ನಿನ್ನ ಅಣ್ಣನನ್ನು ಏಕೆ ಮನೆಯಿಂದ ಹೊರಗೆ ಹಾಕುತ್ತಿದ್ದೆ? ಅಷ್ಟೇ ಏಕೆ ಹೆತ್ತ ತಂದೆಯನ್ನು ನಾಯಿಗಿಂತ ಕಡೆಯಾಗಿ ನೋಡುತ್ತಿದ್ದೆ? ಅದು ಇವಳ ಸೌಂದರ್ಯನೇ ಹಾಗೆ. ನಾನು ಮೊದಲು ಬಾರಿ ಇವಳನ್ನು ನೋಡಿದಾಗ ನೀರಿನಲ್ಲಿ ಒದ್ದಾಡುವ ಮೀನಿನ ಹಾಗೆ ಕಾಮ ಎಂಬ ನೇತ್ರಕ್ಕೆ ನೇತಾಡುತ್ತಿದ್ದಳು ಈ ನಿನ್ನ ಹೆಂಡತಿ. ಅದಕ್ಕೆ ಗಾಳ ಹಾಕಿ ಹಿಡಿದು ಮೀನ ನಾನು. ಧನ್ರಾಜ್, ನಿಮ್ಮಂತ ಸೂಳೆ ಮಕ್ಕಳ ಮಾತು ಕೇಳಿ ನನ್ನ ದೇವರಂತ ನನ್ನ ತಂದೆಗೆ ನನ್ನ ಅಣ್ಣನನ್ನು ಹೊರನೂಕಿದೆ. ಆದರದವಳ ಮಾತು ಕೇಳಿ ಮನೆಗೆ ಬಂದ ನನ್ನ ತಂಗಿಯನ್ನು ಹೊರನೂಕಿದೆ. ರಕ್ತ ಹಂಚಿಕೊಂಡು ಹುಟ್ಟದಿದ್ದರು ನನ್ನ ಪ್ರಾಣ ಕೊಟ್ಟು ನನ್ನನ್ನು ಓದಿಸಿ ಬೆಳೆಸಿದ್ದ ನನ್ನ ಅಣ್ಣನನ್ನು ಮನೆಯಿಂದ ಹೊರನೂಕಿದೆ. ಲೇ ನೀಚ ಹೆಣ್ಣೆ, ಹೊರಟು ಹೋಗು ಆ 50,000 ಕೊಟ್ಟು. ಕವಿತಾ, 50,000 ಇವನಿಗೆ? ಚೆಚೆ, ಬೇಕಾದರೆ ಅವನು ಕಟ್ಟಿದ ತಾಳಿಯನ್ನು ಕಿತ್ತು ಬಿಸಾಕು. ರೀ ಧನ್ರಾಜ್, ಈ ತಾಳಿಯನ್ನ ಬಿಚ್ಚಿಕೊಟ್ರೆ ನನ್ನ ಗತಿ? ಕವಿತಾ, ಪ್ರೇಮದ ತಾಳಿಯಾಗಿ ನಾನಿರುವಾಗ ನೀನೇಕೆ ಹೆದರುವೆ? ಏಕೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಹಾಗಲ್ಲ. ಹಾಗಾದ್ರೆ ಈ ತಾಳಿಯನ್ನ ಬಿಚ್ಚಿಕೊಟ್ಬಿಡ್ಲೇನು? ಎತ್ತು ಬಿಸಾಕು. ಆಯ್ತು. ಏಯ್, ನಿನ್ನ ತಾಳಿ ನನಗೆ ಯಾಕೋ, ತೆಗೆದುಕೋ. ವೆರಿ ಗುಡ್. ಈಗ ನಿಜವಾದ ಸೂಳೆ. ಮನ ಬಂದಂತೆ ತೂರಿಕೋ ನಿನ್ನ ಕಾಮದ ಹೋನು. ಏಕೆಂದರೆ ತಾಳಿ ಕೊರಳಲಿದ್ದರೆ ನೋಡುವ ಜನ ಕಡಿಮೆ ಇರುತ್ತಾರೆ. ಇದೇ ನಿನ್ನ ಕೊರಳಲ್ಲಿ ಇರದಿದ್ದರೆ ಕೈ ಮಾಡಿ ಕರೆಯುವರು. ಸತೀಶ್, ಸುಮ್ಮನೆ ಹಣ ಹಣ ಎಂದು ಹೆಣವಾಗಿ ಹೋಗಬೇಡ. ಹೊರಡು ಇಲ್ಲಿಂದ. ಧನ್ರಾಜ್, ನಿನ್ನ ಗೊಡ್ಡ ಬೆದರಿಕೆ ಎದುರು ಮಗನಲ್ಲ. ನಿನ್ನ ಪ್ರಾಣ ನನ್ನ ಕೈಯಿಂದಲೇ. ಕವಿತಾ, ಬಿಡಿಸು ನನ್ನನ್ನ. ಬಿಡು. ಕವಿತಾ, 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 ಬಿಡಿಸು ನನ್ನ. ಮೋಸವಾಯಿತೆ. ಕಾಮದ ಎಣ್ಣೆ ಮೆಂಡನಿಗೋಸ್ಕರ ಗಂಡನನ್ನೇ ಬಲೆ ತೆಗೆದುಕೊಂಡೆಯಾ? ಕವಿತಾ, ಎಂತ ಕೆಲಸ ಮಾಡಿದೆ ಕವಿತಾ? ಧನ್ರಾಜ್, ನೋಡಿ, ನಿಮ್ಮನ್ನು ಕಾಪಾಡೋಕ್ಕೋಸ್ಕರ ಈ ರೀತಿ ಮಾಡಿದೆ. ಧನ್ರಾಜ್, ಮುಂದೆ ನನ್ನ ಗತಿ ಏನು? ಛೇ, ಸತ್ತೇ ಹೋದನಲ್ಲ. ಹೌದು, ಈಗ ಏನು ಮಾಡಲಿ ಕವಿತಾ? ನನ್ನ ಜೀವನದ ಗತಿ? ಕವಿತಾ, ಮೊದಲು ಇಲ್ಲಿಂದ ಕಾಲು ಕೀಳಬೇಕು, ಆಮೇಲೆ ವಿಚಾರಿಸೋಣ. ಹೌದು, ಆಯ್ತು, ಸರಿ, ಬನ್ನಿ, ಇಲ್ಲಿಂದ ಎಲ್ಲಾದರೂ ಹೋಗೋಣ. ನಡೀರಿ ಇಲ್ಲಿಂದ, ಬನ್ನಿ. ಕವಿತಾ, ನಾನು ಹೇಳಿದಷ್ಟು ಮಾಡು. ಏನು? ಈ ಗಂಡನ ಕೊಂದ ರಂಡೆಯವಳೆಂದು ಹೇಳುವುದಕ್ಕಿಂತ ಈ ಕೊಲೆಯ ಅಪರಾಧವನ್ನು ಆ ರಮೇಶನ ಮೇಲೆ ಹೊರಿಸಿ ನಾವು ಪಾರಾಗಬೇಕು. ಪೊಲೀಸರು ಬಂದು ಕೇಳಿದಾಗ ಇಲ್ಲೇ ಇದ್ದು ಚೆನ್ನಾಗಿ ನಾಟಕ ಬರುವಂತೆ ನಾಟಕವಾಡಬೇಕು. ಸರಿ, ಆಯಿತು, ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಕೇಳ್ತೀನಿ. ಆಯಿತು ಧನ್ರಾಜ್, ಆಯಿತು. ಕವಿತಾ, ನೀನೇಕೆ ಹೆದರುವೆ? ನಾನಿರುವಾಗ ನಾಳೆ ಪೊಲೀಸರು ಬಂದು ಕೇಳಿದಾಗ ಆಸ್ತಿ ವಾದದಲ್ಲಿ ರಮೇಶನೇ ಇವನನ್ನು ಕೊಂದನೆಂದು ಹೇಳಿ ಸುಳ್ಳು ಸಾಕ್ಷಿ ಹೇಳಿ ನಾವಿಬ್ಬರು ಪಾರಾಗಬೇಕು. ಹಾ, ನಾನಿನ್ನು ಬರುತ್ತೇನೆ, ನನಗೆ ಅರ್ಜೆಂಟ್ ಕೆಲಸವಿದೆ. ಘಾತವಾಗಿ ಹೋಯಿತು ದೇವ್ರೆ. ಇವರು ನನ್ನನ್ನು ಬಿಟ್ಬಿಟ್ಟು ಹೋದರೆ ಈಗ ನನ್ನ ಮುಂದಿನ ಜೀವನದ ಗತಿ ಏನು? ಈ ರೀತಿ ಆದ್ರೆ ಏನು ಮಾಡಲಿ? ಅಯ್ಯೋ, ಕರುಮದ ಕಲ್ಲನು ಎಡವಿದ ಮನುಜನ. ಅಯ್ಯೋ ದೇವರೇ, ಕೊನೆಗೆ ನೀನೇ ಗೆದ್ದು ಬಿಟ್ಟಿಯಾ ತಂದೆ ಸತೀಶ. ಅಯ್ಯೋ,
ಏಕೆ ಈ ಬಡವನ ಮೇಲೆ ಕೋಪ? ಅಯ್ಯೋ ದೇವರೇ, ಪೊಲೀಸರು ಯಾಕೋ ಈತ ಕಡೆನೇ ಬರುತ್ತಿದ್ದಾರೆ, ಯಾವ ಕಾರಣಕ್ಕೆ ನೋಡೋಣ. ಸರ್, ಯಾವ ಕಾರಣಕ್ಕೆ ಇನ್ಸ್ಪೆಕ್ಟರ್? ನೀನು ನಿನ್ನ ತಮ್ಮನ ಕೊಲೆ ಮಾಡಿದ್ದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ. ಬಿಸಿ ಅರೆಸ್ಟ್. ಡೈರೆಕ್ಟರ್ ಸಲಾಂ ಸಲಾಂ ಫ್ಲೈ ಮೇಕರ್ ಇಲ್ಲಿ ಎಲ್ಲ ಬರೀ ಆಕ್ಟರ್. ಸಾವುಕಾರ ಸಾವುಕಾರ ಪೊಲೀಸರ ಕೈಯನ್ನು ತಪ್ಪಿಸ್ಕೊಂಡ್ರಿ. ಎಲ್ಲಿ ನಮ್ಮನ್ನ ಕಡಿತಾನೋ ಏನೋ ಅನ್ಸಾಕತ್ತೈತ್ರಿ. ಶೆಟ್ಟಿಗೆ ಭಾಳ ಏನತ್ರಿ, ಹೆಂಗ್ ಮಾಡುದ್ರಿ ಇನ್ನ? ಶೆಟ್ಟಿ, ನೀನೇನು ಚಿಂತೆ ಮಾಡಬೇಡ. ಸೂಳೆ ಮಕ್ಕಳ, ನಮ್ಮ ಬಾಳಿನಲ್ಲಿ ಆಟವಾಡಿದ ನಿಮ್ಮನ್ನು ಕತ್ತರಿಸೇ ಬಿಡುವುದಿಲ್ಲ. ಲೇ ಮಗನೇ, ಸುಮ್ಮನೆ ಹೊರಟು ಹೋಗು, ನನ್ನ ವಿಷಯಕ್ಕೆ ಬರಬೇಡ. ಲೇ ಶೆಟ್ಟಿ, ಸೂರ್ಯಚಂದ್ರರೇ ನಿನ್ನ ಕಂಗಳು, ಗಿರಿಶೃಂಗವೇ ನಿನ್ನ ಅಂದವ. ಓ, ಓ, ದಿಕ್ಪಾಲಕರೇ ನಿನ್ನ ಕಾಲ್ಗಳು, ಮಿಂಚು ಸಿಡಿಲೋ ನಿನ್ನ ವೇಗವು, ಜೀವ ಜೀವದಲ್ಲಿ ಬೆರೆತು ಹೋದ, ಭಾವದಲ್ಲಿ ಕರಗಿ ಹೋದ. ಬಲೆ ಮಗನೇ ಬಲೆ. ಕರ್ಮದ ದಾರಿಯಲ್ಲಿ ನಡೆಯುವ ಕೆಟ್ಟ ಹುಳಗಳನ್ನು ಮೆಟ್ಟಿಸಿಳಿದು ನೋಡಿ ನನಗೆ ಸಂತೋಷವಾಯಿತು. ಹಡೆದ ಮಗನಕ್ಕಿಂತ ಪಡೆದ ಮಗನ ಲೇಸೆಂದು ತೋರಿಸಿದ್ದಕ್ಕೆ ನಿನ್ನಂಥ ಮಗನನ್ನು ನನ್ನ ಮಗ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಎನಿಸಿತು.